ಕೊಪ್ಪಳ ಜಿಲ್ಲೆ ಕುಷ್ಟಗಿ ಒಳಗ MCH ಐತಿ, ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್. ಬೃಹತ್ ಕಟ್ಟಡ ತಲಿ ಎತ್ತೈತಿ. ಇದು ಇನ್ನೂ ಕಾರ್ಯಾರಂಭ ಆಗಿಲ್ಲ ಅಂತ ಹೇಳಿ ನಾವು ಕೆಲವು ದಿನ ಹಿಂದ ದನಿ ಎತ್ತಿದ್ವಿ. ಅವಾಗ ಕರ್ನಾಟಕದೊಳಗ ಇನ್ನೂ ಸರ್ಕಾರ ರಚನೆ ಆಗಿದ್ದಿಲ್ಲ. ಅಂದ್ರೆ ಆಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಪ್ಪಳಕ್ಕೆ ಬಂದಾಗ ಈ MCH ತಾಯಿ ಮತ್ತು ನವಜಾತ ಶಿಶುಗಳ ಆಸ್ಪತ್ರೆ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ರು. ಮಾಡಿ 4-5-6 ತಿಂಗಳು ಆದ್ಮೇಲೆ ಈಗ ಮುಖ್ಯಮಂತ್ರಿ ಗಾದಿ ಬದಲಾವಣೆ ಅನ್ನೋ ಒಂದು ಪ್ರಾಸೆಸ್ ಒಳಗ ಅವ್ರು ರಾಜೀನಾಮೆ ಕೊಟ್ಟಿದ್ರು. ಹಿಂಗಾಗಿ ಸರ್ಕಾರ ರಚನೆ ಆಗಿದ್ದಿಲ್ಲ. ಆ ಟೈಮ್ ಒಳಗ ನಾವು ಈ ಸುದ್ದಿ ಮಾಡೋ ಪ್ರಯತ್ನ ಮಾಡಿದ್ವಿ. ಆಗಿನ ಟೈಮ್ ಅಂದ್ರೆ ಸರ್ಕಾರ ರಚನೆ ಆಗಕ್ಕಿಂತ ಮುಂಚೆಕ ಯಾಕ ಇದು MCH ಇನ್ನು ಕಾರ್ಯಾರಂಭಗೊಳ್ಳೋದು ಅಂತ ಹೇಳಿ ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಮಾತಾಡ್ಸೋ ಪ್ರಯತ್ನನೂ ಮಾಡಿದ್ವಿ. ಆ ಪ್ರಕಾರ ಕೆಲವೊಂದಿಷ್ಟು ಸ್ಥಳೀಯ ಪ್ರತಿನಿಧಿಗಳು ಅವಾಗ್ನೂ ಹೇಳಿಕೆ ಕೊಟ್ಟಾರ. 100 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ 5 ತಿಂಗಳ ಹಿಂದ ಸ್ವತಃ ಆಗಿನ ಮುಖ್ಯಮಂತ್ರಿಗಳು ಸಾಂಕೇತಿಕವಾಗಿ ಉದ್ಘಾಟಿಸಿದರು. ಅದು ಇನ್ನೂವರೆಗೂ ಕಾರ್ಯಾರಂಭ ಆಗಿಲ್ಲ. ಒಬ್ಬ ಕ್ಷೇತ್ರದ ಮಾಜಿ ಶಾಸಕರಾಗಿ ತಮ್ಮ ಅಭಿಪ್ರಾಯ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಪ್ಪಳಕ್ಕೆ ಆಗಮಿಸಿದಾಗ ಜಿಲ್ಲೆಯಲ್ಲಿ ರೆಡಿ ಇರ್ತಕ್ಕಂಥ ಎಲ್ಲ ಕಟ್ಟಡಗಳನ್ನ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಆದಾಗ್ಯೂ ಕೂಡ ಸ್ವಲ್ಪ ಆ ಹಾಸ್ಪಿಟ್ಲಿಗೆ ಸನ್ಮಾನ್ಯ ಹೆಲ್ತ್ ಮಿನಿಸ್ಟರ್ ಆದಂಥ ದಿನೇಶ್ ಗುಂಡೂರಾವ್ ಅವರು ನಾವು ಎಲ್ಲರೂ ವಿಸಿಟ್ ಮಾಡಿದ್ವಿ. ಸ್ವಲ್ಪ ಇನ್ನೂ ಕೆಲಸ ಆಗಬೇಕಾಗಿತ್ತು. ಆದರೆ ಉದ್ಘಾಟನೆ ಆಗಿ ಇನ್ನೂವರೆಗೂ ಕೆಲಸ ಪೂರ್ತಿಗೊಂಡಿಲ್ಲ ಎಂದು ನನ್ನ ಗಮನಕ್ಕೆ ಮಾಧ್ಯಮದವರು ತಂದಿದ್ದಾರೆ. ಈಗ ಇನ್ನು ಕೆಲವೇ ದಿನಗಳಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿ ಹೆಲ್ತ್ ಮಿನಿಸ್ಟರ್ ಆಗ್ತಾರೆ. ಅವ್ರ ಮೇಲೂ ಒತ್ತಡ ತರ್ತೀವಿ. ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಏನಾದರೂ ಆಗಿದ್ರೆ ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತೆಗೆದುಕೊಂಡು ಬಂದು ಕುಷ್ಟಗಿ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಮಕ್ಕಳ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಅನ್ನು ಪ್ರಾರಂಭಿಸಲಿಕ್ಕೆ ಏನು ತೊಂದರೆ ಆಗಿದೆಯೋ ಅಧಿಕಾರಿಗಳ ಜೊತೆಯಲ್ಲಿಯೂ ಕೂಡ ಮಾತನಾಡಿ ಇನ್ನು 1 ವಾರದೊಳಗಾಗಿ ಆರೋಗ್ಯ ಮಂತ್ರಿಗಳು ಅಧಿಕಾರವನ್ನು ಸ್ವೀಕಾರ ಮಾಡಿದ ತಕ್ಷಣನೇ ಒಬ್ಬ ಮಾಜಿ ಶಾಸಕನಾಗಿ ಇವತ್ತು ಮಂತ್ರಿಗಳ ಮಟ್ಟದಲ್ಲಿ ಆಗಲಿ ಅಧಿಕಾರಿಗಳ ಮಟ್ಟದಲ್ಲಿ ಆಗಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಕುಷ್ಟಗಿ ಒಂದು ಕನಸಿನ ಯೋಜನೆ. ಇದನ್ನು ಅಮರೇಗೌಡ ಬಯ್ಯಾಪುರ ಸಾಹೇಬರು ಶಾಸಕರಿದ್ದಾಗ ಸರ್ಕಾರದಲ್ಲಿ ಒತ್ತಡ ಮಾಡಿ ಈ ಆಸ್ಪತ್ರೆಯನ್ನ ನಮ್ಮ ತಾಲೂಕಿಗೆ ತಂದರು. ಇವತ್ತು ಈಗಿನ ಶಾಸಕರು ಮತ್ತು ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಇದನ್ನ 5 ತಿಂಗಳ ಹಿಂದೆ ಉದ್ಘಾಟನೆ ಕೂಡ ಮಾಡಿದರು. ಇದರ ಜೊತೆಗೆ ಇವತ್ತು ಅದು ಸಿಬ್ಬಂದಿ ನಿಯೋಜನೆ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ ಈಗ ಕೆಳಮಟ್ಟದ D ಗ್ರೂಪ್ ನೌಕರರು ಹಾಗೂ ನರ್ಸಿಂಗ್ ಸ್ಟಾಫ್ ಅನ್ನ ಈಗಾಗಲೇ ಅದರ ಆನ್ಲೈನ್ ಅರ್ಜಿ ಮುಖಾಂತರ ಅವರ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ. ಈಗ ಇಲ್ಲಿಗೆ ಬರ್ತಕ್ಕಂಥ ಡಾಕ್ಟರ್ನು ಕೂಡ ಕೌನ್ಸಿಲಿಂಗ್ ಮುಖಾಂತರ ಅಥವಾ ಸರ್ಕಾರ ಮಟ್ಟದಲ್ಲಿ ನಿಯೋಜನೆಯನ್ನ ಮಾಡಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಇದು ಕಾರ್ಯಾರಂಭಕ್ಕೆ ಬಂದು ಇದು ಚಾಲನೆ ಆಗತ್ತಂತ ನಾನು ನಂಬಿದ್ದೀನಿ. ಇರೋದು ಒಂದು ಹಾಸ್ಪಿಟಲ್, ಅದು ಏನು ಸಿಟಿ ಒಳಗೆ ಐತಲ್ಲ, ಅದು ಯಾವಾಗ ನೋಡಿದ್ರು ಕಿಕ್ಕಿರೋದು ತುಂಬಿರ್ತೈತಿ. ಸ್ವಚ್ಛತೆ ಇರಂಗಿಲ್ಲ. ಆಮೇಲೆ ಸಿಬ್ಬಂದಿ ಅಂತೂ ಅಷ್ಟಕ್ಕಷ್ಟ ಇರ್ತಾರ. ಎಷ್ಟು ಮಂದಿಗೆ ಅಂತ ಅವರು ಮೇಂಟೈನ್ ಮಾಡ್ಬೇಕು. ಮತ್ತೆ ಸ್ವಚ್ಛತೆ ಮಾಡ್ರಿ ಅಂತ ಎಷ್ಟು ಹೇಳ್ಬೇಕು. ಹಿಂಗಿದ್ದಾಗ ಏನ್ ಈಗ ಒಂದು ಬೃಹತ್ ಆಸ್ಪತ್ರೆ ತಲೆ ಎತ್ತೈತಲ್ಲ, ಇದು ಕಾರ್ಯಾರಂಭ ಆತಪ್ಪ ಅಂತಂದ್ರ ಅಲ್ಲೇ ಸಿಬ್ಬಂದಿನ ಬೇರೆ ಇರುತ್ತ, ಅಲ್ಲೇ ಕೆಲ್ಸನ ಬೇರೆ ಇರ್ತ, ಅಲ್ಲೇ ತಾಯಿ ಮತ್ತು ಮಗು ಅಂತ ಹೇಳಿ ಸಪರೇಟ್ ಆಗ್ಬಿಡುತ್ತಂದ್ರ ಅಂದ್ರೆ ಹೆರಿಗೆಗಳು ಅಲ್ಲೇ ಹೋಗ್ಬಿಡ್ತಾವಲ್ಲ. ಅಂದಾಗ ಇಲ್ಲೇ ಇದು ಜನರಲ್ ಆಗ್ಬಿಡ್ತೈತಿ. ಯಾವ್ದು ಸಿಟಿ ಒಳಗಿರೋ ಹಾಸ್ಪಿಟಲ್ ಜನರಲ್ ಆಗ್ಬಿಡ್ತೈತಿ. ಹಿಂಗಾಗಿ ಇದನ್ನ ಡಿವೈಡ್ ಅಂಡ್ ರೂಲ್ ತರ ಮಾಡ್ರಿ ಅಂತ ಹೇಳಿ ಸಾರ್ವಜನಿಕರು ಸಾಕಷ್ಟು ಒತ್ತಾಯ ತಂದಿದ್ದಕ್ಕ ನಾವು MCH ಕಡೆ ಹೋಗಿ ಅದನ್ನ ಒಂದು ಸುದ್ದಿ ಬಿತ್ತರಿಸೋ ಪ್ರಯತ್ನ ನಾವು ಮಾಡಿದ್ವಿ. ಅದಾದ್ಮೇಲೆ ನಾ ಆಗ್ಲೇ ಹೇಳ್ದಂಗ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮಾತಾಡಿಸೋ ಪ್ರಯತ್ನನೂ ಮಾಡಿದ್ವಿ. ಕೊಪ್ಪಳ ಒಳಗ ಮಾನ್ಯ ಸಂಸದರಿಗೂ ನಾವು ಭೇಟಿಯಾಗಿ ಲೆಟರ್ ಕರೆಸ್ಪಾಂಡೆನ್ಸ್ ಅಂದ್ರೆ ಪತ್ರ ವ್ಯವಹಾರ ಮಾಡಿದ್ವಿ. ಅದಾದ್ಮೇಲೆ DHO ಅವ್ರಿಗೆ ಭೇಟಿ ಆದ್ವಿ. ಅದ್ರದ್ದು ಶುರು ಬರಾಕತೈತಿ. ಅದು ಆದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಒಂದು
ಲೆಟರ್ ಕರೆಸ್ಪಾಂಡೆನ್ಸ್ ಪತ್ರ ವ್ಯವಹಾರ ಮಾಡಿ ಅವ್ರಿಗೂ ಕೂಡ ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ. ಸೊ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಮತ್ತೆ ನಿಖರವಾಗಿ ಒಂದ ಮಾತು ಹೇಳಿದ್ರು, ಆಯ್ತು 1 ವಾರದ ಒಳಗಾಗಿ ಇದನ್ನ ಕಾರ್ಯಾರಂಭಗೊಳಿಸೋ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ರಾಜಕೀಯವಾಗಿ ಮತ್ತೆ ತಾಂತ್ರಿಕವಾಗಿ ಏನೋ ಅಡೆತಡೆಗಳು ಇರ್ತಾವ. ಹಿಂಗಾಗಿ 8 ದಿವಸ ಏನೋ ಒಂದು 15 ದಿವಸ ಕಾಯೋಣ ಅಂತ ಹೇಳಿ ಮತ್ತೆ ಸ್ಥಳೀಯ ಶಾಸಕರಿಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇನ್ನೂ ಪ್ರಾರಂಭ ಆಗಿಲ್ಲ ಅಂತಕ್ಕಂಥದ್ದನ್ನು ಕೇಳಿದಿರಿ. ಈಗಾಗಲೇ ಅದು ಉದ್ಘಾಟನೆ ಆಗಿದೆ, ಬಹಳ ಸತ್ ಉದ್ಘಾಟನೆ ಸಿದ್ದರಾಮಯ್ಯ ಹಿಂದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಅದು ಮೂಲ ಸೌಲಭ್ಯಗಳನ್ನು ಹೊಂದಿರಲಿಲ್ಲ. ಅದ್ರ ಜೊತೆಗೆ ಕಂಪೌಂಡ್ ಆಗ್ಬೇಕಾಗಿದೆ. ಈ ಕಂಪೌಂಡ್ ಪ್ರಾರಂಭ ಮಾಡಿದ್ದಾರೆ. ನಾವು ಹಂಗೆ ತಗೊಂಡ್ಬಿಟ್ವಿ ಅಂತಂದ್ರೆ ನಾಳೆ ಕಂಪೌಂಡ್ ಮಾಡಲಾರ್ದ ಹೋದ್ರು ಇದು ಮಾಡಿದ್ರು ಅಂತ. ಯಾಕಂದ್ರೆ ಅವತ್ತಿನ ಕಾಲಕ್ಕೆ DSR ರೇಟ್ ಎಷ್ಟಾಯ್ತು ಅವತ್ತಿನ ರೇಟ್ ಹಾಕಿದಾರೆ ಅವರು. ಇವತ್ತಿಗೆ ಜಾಸ್ತಿ ಆಗಿದೆ ಅದು. ಹಂಗಾಗಿ ಅವ್ರು ಬಿಟ್ಟು ಹೋದ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ ಇನ್ನೂ ಎಂಡವರ್ ತಗೊಂಡಿಲ್ಲ. ಈಗಾಗಲೇ ನಿನ್ನೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಎಂಡವರ್ ತಗೊಂಡು ಪ್ರಾರಂಭ ಮಾಡೋಣ ಅಂತಕ್ಕಂಥ. ಈಗಾಗಲೇ 3 ಜನ ಡಾಕ್ಟರ್ಸ್ ಕೂಡ ಹೆಚ್ಚುವರಿ ನಮ್ಮಲ್ಲಿ ಬಂದಿದ್ದಾರೆ. ಹೀಗಾಗಿ ಅದನ್ನ ಬಹಳ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಭೇಟಿ ಕೊಡೋ ಪ್ರಯತ್ನ ಮಾಡಿದ್ವಿ. ಅವರು ಕೂಡ 1 ವಾರದೊಳಗೆ ಮಾಡ್ತೀವಿ ಅಂತ ಆಶ್ವಾಸನೆ. ಅದು ಜಿಲ್ಲಾಧಿಕಾರಿಗೆ ಸಂಬಂಧಪಟ್ಟಿದ್ದಾರೆ. ಅವ್ರಿಗೂ ನನಗೆ ಗೊತ್ತಿಲ್ಲ, ನನಗಿದು ಗೊತ್ತಷ್ಟೇ. ಈಗಿನ ಹೊಸದಾಗಿ ಏನ್ ಬಂದಾರಲ್ಲ, ಮಾನ್ಯ UT ಖಾದರ್ ಅವ್ರು ಆರೋಗ್ಯ ಸಚಿವರಾಗಿ ಬಂದಾರಲ್ಲ, ಅವ್ರಿಗೆ ನಾವು ಕರೆ ಮಾಡಿದ್ವಿ, ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ವಿ. ಈ ಒಟ್ಟಾರೆಯಾಗಿ ಈ ಒಂದು ಪ್ರಾಸೆಸ್ ನೋಡಿದಾಗ ನಿಮಗೇನ್ ಅನ್ಸುತ್ತ? ಒಟ್ಟಿನಾಗ ಈ ತಾಯಿ ಮತ್ತು ನವಜಾತ ಶಿಶು ಅಂದ್ರೆ ಮಕ್ಕಳ ಆಸ್ಪತ್ರೆ ಚಾಲು ಆಗ್ಲಿ, ಕಾರ್ಯಾರಂಭ ಆಗಲಿ, ಬಹಳ ಇಕ್ವಿಪ್ಮೆಂಟ್ಸ್ ಅದಾವು, ಒಂಥರ ಏನಂತಾರ ಸುಧಾರಿತ ಸುವ್ಯವಸ್ಥೆ ಇರುವಂತ ಒಂದು ಹಾಸ್ಪಿಟ್ಲ್, ದಯವಿಟ್ಟು ಇದನ್ನ ಚಾಲು ಮಾಡಿಸೋ ಪ್ರಯತ್ನ ಮಾಡ್ರಿ ಅನ್ನೋ ಕೆಲವೊಂದಿಷ್ಟು ಕೂಗುಗಳು ಬಂದಾಗ ನಾವು ಇದ್ರ ಬಗ್ಗೆ ದನಿ ಎತ್ತಬೇಕಾತು. ಇದ್ರ ಬಗ್ಗೆ ನಿಮಗೇನಾದ್ರೂ ಅನಿಸಿಕೆ ಅಭಿಪ್ರಾಯ ಇತ್ತಪ್ಪ ಅಂತಂದ್ರ ಮುಕ್ತವಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.